ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತಿನ ದಿನ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಬಂದಿದ್ದೀನಿ. ನಮ್ಮ ವೀಕ್ಷಕರಲ್ಲಿ ಒಬ್ಬರು ಕೇಳಿದರು, 40ಕ್ಕೂ ಹೆಚ್ಚು ಅಧಿಕ ಗೂಳಿಗಳು ಅಥವಾ ಎತ್ತುಗಳೇ ನಮ್ಮಲ್ಲಿದೆ ಅಂತ ಅಂದಾಗ ಅವ್ರು ಕೇಳಿದರು, ಅಲ್ಲ ಹೆಣ್ಣು ಕರುಗಳಾದರೆ ಅಟ್ಲೀಸ್ಟ್ ಕರು ಹಾಕುತ್ತೆ, ಹಾಲು ಕೊಡುತ್ತೆ, ಇಷ್ಟೊಂದು 40ಕ್ಕೂ ಜಾಸ್ತಿ ಗಂಡು ಕರುಗಳನ್ನು ನೀವು ಇಟ್ಕೊಂಡು ಏನು ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಬಂದಿತ್ತು ಕಮೆಂಟಲ್ಲಿ. ಸೊ ಇವತ್ತು ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೋಸ್ಕರವೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಗೋವನ್ನು ನಾವು ಯಾಕೆ ಸಾಕಬೇಕು, ಗೋ ಸಾಕಾಣಿಕೆಯನ್ನು ಯಾಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳಿದರೆ ಬಹುಶಃ ನಿಮ್ಮ ಈ ಪ್ರಶ್ನೆಗೆ ಉತ್ತರವೂ ಸಿಗ್ಬೋದು. ಈಗಿಲ್ಲಿ ನೋಡಿ, ಇವನು ಶ್ರೀರಾಮ, ಇವಳು ಶಾರದೆ, ಈಚೆ ಇವನು ರವಿಚಂದ್ರ, ಇವಳು ಶುಕ್ರಿ, ಅಲ್ಲಿ ಸುಬ್ಬು, ಅಲ್ಲಿ ಗಣಪ. ಸೊ ನಮ್ಮಲ್ಲಿ ಈಗ ನಿಮ್ಮ ಒಂದು ಕಣ್ಣಿಗೆ ಕಾಣೋ ಹಾಗೂ ನೀವು ನೋಡ್ತಾ ಇದ್ದೀರಾ ದಿನ ದಿನ ಹೇಗೆ ನಮ್ಮಲ್ಲಿ ಗಂಡು ಕರುಗಳಿರ್ಬೋದು, ಹೆಣ್ಣು ಕರುಗಳಿರ್ಬೋದು, ಯಾವ ರೀತಿ ಅವು ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದಾವೆ, ಯಾವ ರೀತಿ ಅವುಗಳ ಬಗ್ಗೆ ನಾವು ಕಾಳಜಿಯನ್ನು ತಗೊಳ್ತಾ ಇದ್ದೀವಿ ಅಂತ ನೀವೆಲ್ಲರೂ ನೋಡ್ತಾನೆ ಇದ್ದೀರಾ. ಯಾಕೆ ನಾವು ಗಂಡು ಕರುಗಳನ್ನ ಇಟ್ಕೊಂಡು ಏನು ಮಾಡ್ತೀರಾ ಅನ್ನೋವಂಥ ಕಮೆಂಟಿಗೆ ನಂಗೆ ಉತ್ತರ ಏನು ಹಾಕಬೇಕಂತ ಆ ಪದಗಳಲ್ಲಿ ನನಗೆ ಅದು ರಿಪ್ಲೈ ಮಾಡೋದಕ್ಕೆ ಸಾಕಾಗಲಿಲ್ಲ. ಹಾಗಾಗಿ ವಿಡಿಯೋ ಮಾಡಿ ಆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಸೊ ಹಸುಗಳು ಅಂತ ಬಂದಾಗ ಒಂದನೇದಾಗಿ ಅಂತೂ ಆಯ್ತಲ್ಲ, ಈಗ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳಿರುವಂಥದ್ದು, ಆ ಒಂದು ನಾವು ನಮ್ಮ ಗೋಮಾತೆಯರು ಅನ್ನುವ ಕಾರಣಕ್ಕೆ ಅವುಗಳ ಮೇಲಿನ ಪ್ರೀತಿಯಿಂದ, ಗೌರವದಿಂದ ಒಂದು ದೇವರು ಅನ್ನುವ ರೀತಿಯಲ್ಲಿ ಅವುಗಳ ಸೇವೆ ಮಾಡೋದು ಒಂದು ಕಡೆ. ಆದರೆ ಇನ್ನೊಂದು ಆಯಾಮ, ಈ ಹಸುಗಳನ್ನು ನೀವು ಸಾಕಿದಾಗ ಹಸುವಿನಿಂದಾಗಿ ನಿಮ್ಮ ಕೃಷಿಗೆ ಅದು ಎಷ್ಟು ಮಟ್ಟಿಗೆ ಪೂರಕ ಆಗತ್ತೆ ಅನ್ನೋದು. ಸೊ ಹಸುವಿನಿಂದಾಗಿ ನಮಗೆ ಕೇವಲ ಹಾಲಿಗಾಗಿ ಅಷ್ಟೇ ಅಲ್ಲ ಸಾಕೋದು. ಈಗ ಹೆಣ್ಣು ಕರುಗಳಾದರೆ ಹಾಲು ಕೊಡುತ್ತೆ, ಗಂಡು ಕರುಗಳನ್ನ ಅಷ್ಟು ಇಟ್ಕೊಂಡು ಏನು ಮಾಡ್ತೀರಿ ಅಂತಂದರೆ, ನೋಡಿ, ಗಂಡು ಕರುಗಳಿಂದ ಕೂಡ ನಿಮ್ಮಲ್ಲಿ ಆ ಗಂಡು ಕರುಗಳು ಮಾಡುವಂತಹ ಮೂತ್ರ ಇರಬಹುದು, ಅಥವಾ ಅವುಗಳಿಂದ ಬರುವಂತಹ ಗೋಮಯ, ಸಗಣಿ ಇರಬಹುದು. ಇದು ನಿಮ್ಮ ಒಂದು ಕೃಷಿ ಚಟುವಟಿಕೆಗಳಿಗೆ ಅತ್ಯಂತ ಹೆಚ್ಚು ಲಾಭದಾಯಕವಾದಂಥ ಅಂಶಗಳಲ್ಲಿ ಒಂದು. ಯಾಕೆ ಅಂತಂದರೆ, ಈಗ ನಮ್ಮದೇ ಈಗ ಗೋಶಾಲೆ, ಇದೊಂದು ಆಸ್ಪತ್ರೆ ಅಲ್ವಾ, ಪಂಚಕರ್ಮ ಆಸ್ಪತ್ರೆ. ಸೊ ಪಂಚಕರ್ಮ ಆಸ್ಪತ್ರೆಗೆ ಗೋಶಾಲೆಯ ಅಗತ್ಯ ಏನಿತ್ತು, ಯಾಕೆ ಈ ಒಂದು ಗೋವುಗಳ ಸಾಕಣೆಯನ್ನು, ಗೋ ಸಾಕಾಣಿಕೆಯನ್ನು ಮಾಡಬೇಕಿತ್ತು ಅಂತ ಅಂದರೆ, ಇಲ್ಲಿ ನಮ್ಮ ಚಿಕಿತ್ಸೆಗೆ ಹಾಗೂ ನಮ್ಮ ಒಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ನಾವು ಬೆಳೀತಾ ಇರುವಂಥ ಔಷಧೀಯ ಸಸ್ಯಗಳಾಗಿರ್ಬೋದು, ಅಥವಾ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಬೇಳೆ ಕಾಳುಗಳು, ಧಾನ್ಯಗಳು, ಇದೆಲ್ಲವನ್ನು ನಾವೇನು ಬೆಳೀತಾ ಇದ್ದೀವಿ ಇಲ್ಲಿ, ಆ ಬೆಳವಣಿಗೆಗೆ ಬೇಕಾದಂತಹ ಗೊಬ್ಬರಗಳು, ಆ ಬೆಳವಣಿಗೆಗೆ ಬೇಕಾದಂತಹ ಪೂರಕವಾದ ಅಂಶ ಈ ಗೋಶಾಲೆಯಿಂದ ಸಿಗತ್ತೆ. ಸೊ ಗೋವುಗಳು ಪ್ರತಿನಿತ್ಯ ಅವು ನಾವು ಕೊಟ್ಟಂಥ ಆಹಾರವನ್ನು ಸೇವನೆ ಮಾಡಿ ಅವು ನೀಡುವ ಈ ಗೋಮೂತ್ರ ಹಾಗೂ ಗೋಮಯ ಏನಿದೆ ಅಲ್ವಾ, ಸೊ ಈ ಗೋಮೂತ್ರ ಹಾಗೂ ಗೋಮಯ ಅನ್ನುವಂಥದ್ದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಮಣ್ಣಿನಲ್ಲಿ ಆ ಒಂದು ಹೆಲ್ದಿ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಲಿಕ್ಕೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಬೆಳೀಲಿಕ್ಕೆ ಸಹಾಯ ಆಗುವಂಥ ಅಂಶ ಇವುಗಳ ಸಗಣಿ ಹಾಗೂ ಮೂತ್ರದಲ್ಲಿ ಇರುವಂಥದ್ದು. ಅಷ್ಟೇ ಅಲ್ಲದೆ ಈ ಗೋವುಗಳು, ಇವಾಗ ನೋಡಿ ಇಲ್ಲಿ ಗೋಮಾಳ ಅಂತ ಮಾಡಿರುವಂಥದ್ದು ಮುಕ್ತ ಗೋಶಾಲೆ ಅಲ್ವಾ. ಈ ಮುಕ್ತ ಗೋಶಾಲೆಯಲ್ಲಿ ಆ ಹಸುಗಳು ಓಡಾಡಿ ಆಗುವಂತಹ ಇಲ್ಲಿ ಗೊಬ್ಬರ ಇದೆಯಲ್ವಾ, ಇದನ್ನು ನೀವು ನೋಡಿದರೆ ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ, ಇದು ತರಗೆಲೆಗಳು, ಗೋಮೂತ್ರ ಗೋಮಯ ಸೇರಿ ಆಗಿರೋದು ನೋಡಿ. ಇದು ಬಂಗಾರ, ಇದು ಚಿನ್ನ. ಇದೇನಿದೆ ಅಲ್ವಾ, ಇದೇನಿದೆ, ತಡಿಯೋ ಗಣಪ ತಡೆ, ಇಲ್ಲೇನಿದೆ ಇದು ಚಿನ್ನ. ಇದು ಯಾಕಂದರೆ ಮಣ್ಣು, ತರಗೆಲೆಗಳು, ಅವುಗಳ ಮೂತ್ರ ಹಾಗೂ ಅವುಗಳ ಸಗಣಿ ಎಲ್ಲವೂ ಅದರಲ್ಲಿ ಸೇರಿ ಅವುಗಳ ಮೇಲೆ ಅದು ಹಸುಗಳು ಓಡಾಡಿ ಇದೇನು ಪೌಡರ್ ಫಾರ್ಮಲ್ಲಿ ಬಂದಿರತ್ತಲ್ವಾ, ಇದು ಚಿನ್ನಕ್ಕೆ ಸಮಾನ. ಒಬ್ಬ ಕೃಷಿಕನಿಗೆ, ಒಬ್ಬ ರೈತನಿಗೆ, ಬೆಳೆ ಬೆಳೆಯುವವನಿಗೆ ಸಾವಯವ ಪದ್ಧತಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಮಣ್ಣಿನಿಂದ ಬೆಳೆ ತೆಗೆಯುವವನಿಗೆ ಇದು ಚಿನ್ನಕ್ಕೆ ಸಮಾನ. ಹಾಗಾಗಿ ಇಲ್ಲಿ ಹಸುಗಳು ಗಂಡಾಗಲಿ ಹೆಣ್ಣಾಗಲಿ ಯಾವುದೇ ಒಂದು ಹಸುಗಳಾದರೂ ಕೂಡ ನಾವು ಅವುಗಳನ್ನು ಸಾಕುವಂಥದ್ದು, ಅವುಗಳಿಗೆ ಆಹಾರ ನೀಡುವಂಥದ್ದು, ಅವುಗಳನ್ನು ಎಲ್ಲಿಗೂ ಯಾರಿಗೂ ಕೊಡದೇ ಇರುವಂಥದ್ದು. ಯಾಕೆ ಅಂತಂದರೆ ಇವುಗಳು ನಮ್ಮ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ಇರುವಂಥದ್ದು. ಹಾಗೆಯೇ ಇವುಗಳಿಂದಾಗಿ, ಇವುಗಳ ಒಂದು ಒಡನಾಟದಿಂದಾಗಿ ನಮ್ಮ ದೈಹಿಕ ಮಾನಸಿಕ ಆರೋಗ್ಯವೂ ಚೆನ್ನಾಗಿರುತ್ತೆ. ಹಾಗೆಯೇ ಈ ಹಸುಗಳಿಂದಾಗಿ ಇಲ್ಲಿಯ ಒಂದು ಎನರ್ಜಿ ಲೆವೆಲ್ ಅಂತಂದರೆ ಆರಾ ಅಂತ ನಾವು ಮಾತಾಡಿದಾಗ, ಭಗವಂತ ಶಿವ ಕೂಡ ಇದ್ದಿದ್ದು ನಂದಿಗಣಗಳ ಜೊತೆಯಲ್ಲೇ ಅಲ್ವಾ.
ಯಾಕೆ ಆ ನಂದಿ ಗಣಗಳು ಅಥವಾ ಒಂದು ಗೂಳಿಗಳು ಅಂತ ಅಂದಾಗ ಅವನಿಗೆ ನಾವು ನಂದಿಯ ಸ್ವರೂಪ ಅಂತ ಹೇಳೋದು ಯಾಕೆ ಅಂತಂದರೆ, ಎಲ್ಲೆಲ್ಲಿ ಈ ನಂದಿಗಳು ಇರ್ತಾವೋ ಅಲ್ಲಿ ಶಿವ ಇರ್ತಾನೆ, ಅಲ್ಲಿ ಆ ಶಿವನ ಒಂದು ಎನರ್ಜಿ, ಆ ಆರ ನಿಮಗೆ ಫೀಲ್ ಆಗುತ್ತೆ. ಹಾಗೆಯೇ ಈ ಎಲ್ಲ ಇವನು ನೋಡಿ ಗಣಪ. ಸೊ ಇಂತಹ ಎಲ್ಲ ನಂದಿಗಳಿರೋ ಅಲ್ಲಿ ನಮ್ಮ ಒಂದು ಗೋಶಾಲೆಯ ಸುತ್ತಮುತ್ತಲಿನ ಎನರ್ಜಿ ಕೂಡ ಅಷ್ಟೇ ಕ್ಲೆನ್ಸ್ ಆಗುತ್ತೆ, ಅಂತಹ ಅದ್ಭುತವಾದಂಥ ಆರ ಸಿಗತ್ತೆ. ಹಾಗಾಗಿ ಸಸ್ಯ ಸಂಜೀವಿನಿ ಪಂಚಕರ್ಮದಲ್ಲಿ ಆಸ್ಪತ್ರೆಯಲ್ಲಿ ಎಷ್ಟೇ ಹಸುಗಳು ಇದ್ದರೂ ಕೂಡ ಅದು ಗಂಡು ಹುಟ್ಟಲಿ ಹೆಣ್ಣು ಹುಟ್ಟಲಿ, ನಮ್ಮ ಈ ಹಸುಗಳನ್ನ ಗಂಡು ಹುಟ್ಟಿತು ಅಂತ ನಾವು ಮಾರಾಟ ಮಾಡೋದಾಗಲಿ ಅಥವಾ ಸಾಗಿ ಹಾಕೋದಾಗಲಿ ಯಾರಿಗಾದರೂ ಕೊಟ್ಟು ಬಿಡೋದಾಗಲಿ ನಾವು ಮಾಡಲ್ಲ. ಇಲ್ಲಿ ಹುಟ್ಟಿದಂತಹ ಪ್ರತಿ ಹೆಣ್ಣು ಕರುವನ್ನು ಗಂಡು ಕರುವನ್ನು ಪ್ರತಿಯೊಂದನ್ನು ನಾವು ಇಲ್ಲೇ ಇಟ್ಟುಕೊಂಡು ನಮ್ಮ ಈ ಒಂದು ಸಸ್ಯ ಸಂಜೀವಿನಿಯಲ್ಲಿಯೇ ಅವುಗಳನ್ನು ಬೆಳೆಸುವಂತಹ ಒಂದು ಪಣ ತೊಟ್ಟಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಇದಕ್ಕೆ ಸಹಾಯ ಮಾಡ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಗೋಶಾಲೆ 12A ಹಾಗೂ ATG ಅಂಡರ್ ರಿಜಿಸ್ಟರ್ ಆಗಿರೋದ್ರಿಂದ ಯಾರ್ಯಾರು ಗೋಶಾಲೆಗೆ ಧನ ಸಹಾಯವನ್ನು ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಹಾಗೆ ಸೆಂಟ್ರಲ್ ಗೌರ್ಮೆಂಟಿನ ಒಂದು NGO ದರ್ಪಣ್ ಇದರಲ್ಲಿ ನಮ್ಮದು ರಿಜಿಸ್ಟರ್ಡ್ ಆಗಿರೋದ್ರಿಂದ ಈವನ್ ಕಾರ್ಪೊರೇಟ್ ಸಂಸ್ಥೆಗಳು, ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಕೂಡ ನಮ್ಮ ಗೋಶಾಲೆಗೆ ಧನ ಸಹಾಯವನ್ನು ಮಾಡಿದರೆ ನೀವು ಟ್ಯಾಕ್ಸ್ ಬೆನಿಫಿಟ್ನ ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಅಷ್ಟೇ ಅಲ್ಲದೆ ಇಲ್ಲಿ ಪ್ರತಿ ಒಂದು ಚತುರ್ಥಿಯ ದಿನ ಮತ್ತು ಸಂಕಷ್ಟಹರ ಚತುರ್ಥಿ ಹಾಗೂ ವಿನಾಯಕ ಚತುರ್ಥಿಯ ದಿನ ನಮ್ಮಲ್ಲಿ ನಡೆಯುವಂತಹ ಯಜ್ಞಯಾಗಾದಿಗಳು, ಧನ್ವಂತರಿಗೆ ತಿಲತೈಲಾಭಿಷೇಕ, ರುದ್ರಾಭಿಷೇಕ ಮತ್ತು ಮಾಡುವಂತಹ ಗೋಗ್ರಾಸ ಸೇವೆ ಹಾಗೂ ಗೋ ಪೂಜೆಯಲ್ಲಿ ನೀವು ಸ್ವತಃ ಇಲ್ಲೇ ಬಂದು ಪಾಲ್ಗೊಳ್ಬಹುದು. ಬರಲಿಕ್ಕಾಗದೇ ಇದ್ದವರು ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಕಳಿಸ್ಕೊಟ್ಟು ಯಾವ ಕಾರಣಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅಂತ ಸಂದೇಶವನ್ನು ಕಳಿಸಿದ್ರೆ ನಿಮ್ಮ ಹೆಸರಿನಲ್ಲಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ. ಹಾಗೆ ನಿಮಗೆ ಗೋಮಾತೆಯರ ಆಶೀರ್ವಾದ ಖಂಡಿತ ಲಭಿಸುತ್ತೆ ಅನ್ನುವಂಥ ನಂಬಿಕೆ ನಮಗಿದೆ. ಹೀಗೆ ನೀವೇನು ಮಾಡ್ತೀರಾ ಹಸುಗಳನ್ನು ಅಥವಾ ಈ ಗಂಡು ಕರುಗಳನ್ನ ಇಟ್ಕೊಂಡಂತಂದರೆ, ಗಂಡು ಕರುಗಳನ್ನು ನಾವು ಅಥವಾ ಯಾವುದೇ ಒಬ್ಬ ರೈತ ಕೃಷಿ ಮಾಡ್ತಿದ್ದಾನೆ ಅಥವಾ ಗೋಸಾಕಣೆ ಮಾಡ್ತಿದ್ದಾನೆ ಅಂತಂದರೆ ಅವನು ಬಹುಶಃ ಲಾಭದ ಲೆಕ್ಕಾಚಾರವನ್ನು ನೋಡಿದರೆ ಒಬ್ಬ ಕೃಷಿಕನಾಗಿ ಉಳಿಯೋದೇ ಇಲ್ಲ. ಇವತ್ತಿಗೂ ಕೂಡ ಯಾರ್ಯಾರು ನೀವು ಚಿಕ್ಕಂದಿನಲ್ಲಿ ನಿಮ್ಮ ಮನೆಯಲ್ಲಿ ಕೃಷಿ ಮೇಲೆ ಅವಲಂಬಿತವಾಗಿದ್ರಿ, ಇವತ್ತು ಆ ಕೃಷಿಯನ್ನು ತೊರೆದು ಸಿಟಿಗಳನ್ನು ಸೇರ್ಕೊಂಡಿದ್ದೀರಾ. ಎಲ್ಲೋ ಒಂದು ಕಡೆ ನಾವು ಕೃಷಿಯಲ್ಲಿ ಆಗುವಂತಹ ಲಾಭ ನಷ್ಟಗಳನ್ನು ಲೆಕ್ಕ ಹಾಕಿದಾಗ ಖಂಡಿತವಾಗಿ ಇದರಲ್ಲಿ ಏನೂ ಲಾಭ ಇಲ್ಲ, ನಾನು ಇದನ್ನ ಬಿಟ್ಟು ಹೋಗಿ ಬೇರೆ ಕೆಲಸವನ್ನು ಮಾಡಬೇಕು, ಸಿಟಿಯ ಕಡೆ ಹೋಗಬೇಕು ಅನ್ನುವಂಥ ಅನಿವಾರ್ಯತೆ ನಿಮಗೆ ಕಾಣುತ್ತೆ. ಇವತ್ತಿಗೂ ಯಾರು ಹಳ್ಳಿಯಲ್ಲಿಯೇ ಉಳಿದು ಕೃಷಿಯನ್ನು ಅವಲಂಬಿತರಾಗಿ ಜೀವನ ನಡೆಸ್ತಿದ್ದಾರೆ ಅವರನ್ನು ಯಾರನ್ನೇ ಕೇಳಿ ನೋಡಿ, ಅವರು ಆ ಒಂದು ಕೃಷಿಯಿಂದ ಸಿಗುವಂತಹ ಖುಷಿ ಮತ್ತು ಕೃಷಿಯನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಭಾವನಾತ್ಮಕ ಸಂಬಂಧದಿಂದವೇ ಮಾಡೋದು ಹೊರತಾಗಿ ಲಾಭ ನಷ್ಟಗಳ ಲೆಕ್ಕಾಚಾರವನ್ನು ತೆಗೆದಾಗ ಅಲ್ಲಿ ಅದನ್ನು ಲಾಭದಾಯಕವಾಗಿ ನಡೆಸ್ಕೊಂಡು ಹೋಗೋದು ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ತುಂಬ ಕಷ್ಟದ ಮಾತು. ಅದರಲ್ಲಿ ತುಂಬಾ ಅಂದರೆ ಇಲ್ಲಿ ಲಾಭ ಅಂತ ಬಂದಾಗ ಈಗ ಡೈರೆಕ್ಟಾಗಿ ಓಕೆ ನಾ ಗೋಶಾಲೆಗೆ ಇಷ್ಟು ದುಡ್ಡು ಹಾಕಿದೆ, ಗೋಶಾಲೆಯಿಂದ ನನಗೆ ಎಷ್ಟು ಬಂತು ಹಾಗೆ ಲೆಕ್ಕ ತೆಗಿಯೋಕ್ಕಾಗಲ್ಲ. ಇಲ್ಲಿ ನೀವು ಇಂಡೈರೆಕ್ಟ್ಲಿ ನೋಡಿದ್ರೆ ಈಗ ಗೋಶಾಲೆಯಿಂದಾಗಿ ನಿಮ್ಮ ಪ್ರಕೃತಿಗೆ ಎಷ್ಟು ಲಾಭ ಆಗ್ತಾ ಇದೆ, ನಿಮ್ಮ ಆಹಾರದಲ್ಲಿ ಎಷ್ಟು ಒಂದು ಪೌಷ್ಟಿಕಾಂಶ ಸಿಗ್ತಾ ಇದೆ, ನಾವಿಲ್ಲಿ ಬೆಳೆಯುವಂತಹ ಔಷಧಿ ಸಸ್ಯಗಳಲ್ಲಿ ಒಂದು ಔಷಧಿಯ ಗುಣಧರ್ಮ ಎಷ್ಟು ಜಾಸ್ತಿ ಸಿಗ್ತಾ ಇದೆ, ಇದನ್ನೆಲ್ಲವೂ ಕನ್ಸಿಡರ್ ಮಾಡಿದಾಗ ನಮಗೆ ನಿಜವಾದಂತಹ ಲಾಭ ಲೆಕ್ಕಕ್ಕೆ ಸಿಗತ್ತೆ. ಇಲ್ಲದಿದ್ದರೆ ಬರೀ ನೀವು ಹಣದ ರೂಪದಲ್ಲಿ ಅಷ್ಟೇ ಲೆಕ್ಕವನ್ನು ತೆಗೆದ್ರೆ ನಿಮಗೆ ಯಾವತ್ತೂ ಕೂಡ ಈ ಒಂದು ಲಾಭ ನಷ್ಟಗಳಲ್ಲಿ ನಿಮಗೆ ಲೆಕ್ಕಾಚಾರದಲ್ಲಿ ಲಾಭ ಹೆಚ್ಚು ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಹೇಳ್ತಾ ಇವತ್ತಿನ ಈ ಒಂದು ಕಮೆಂಟ್ ಹಾಕಿದವರಿಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.